ಇದ್ದಾರೆ ಭಾಳಷ್ಟು ರೈತರು ಅಥವಾ ಅಲ್ಲಿಯ ಸದಸ್ಯರು ಅದು ಏನಾಗ್ಬೋದು, ಚುನಾವಣೆ ಆಗ್ತದ ಇಲ್ವಾ ಅನ್ನುವಂಥದ್ದು. ಬಟ್ ಕತ್ತಿಯವ್ರಿಗೆ ಮಾತ್ರ ಚುನಾವಣೆ ಮಾಡಲೇಬೇಕಂತ ಅನಿವಾರ್ಯತೆ ಅದ. ಯಾಕಂದ್ರೆ ಕಾಂಪ್ರಮೈಸ್ ಆಯ್ತಪ್ಪ ಅಂತಂದ್ರೆ ಈಗಾಗಲೇ ಹೀರಾ ಹೋಗ್ಯದ, ಹೀರಾದ ಎಲೆಕ್ಷನ್ ಯಾವಾಗ ಬರ್ತದೆ ಮುಂದದ. ಬಟ್ ಹುಕ್ಕಿ ಏನೋ ಕಾಂಪ್ರಮೈಸ್ ಆಯ್ತಂದ್ರೆ ಸಹಜ ಅದ, ಗೆದ್ದವ್ರು ಯಾವಾಗಲೂ ಸ್ವಲ್ಪ ಡಾಮಿನೆನ್ಸಿ ಆಗೇ ಆಗ್ತಾರೆ, ಆದಷ್ಟು ತಮ್ಮ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕತ್ತಿ ಮತ್ತು ಇ ಬಿ ಪಾಟೀಲ್ ಏನು ಮಾಡಬಹುದು ಅನ್ನೋದ್ರ ಮೇಲೆ ಈ ಎಲೆಕ್ಷನ್ ನಿಂತದ. ಬಟ್ ಕತ್ತಿಯವ್ರಿಗೆ ಗೊತ್ತದ, ನಾವು ಈ ಸಲ ಏನಾದರೂ ಕೈ ಬಿಟ್ಟರೆ ಹಿಂಸಲಿದ್ರೆ ನಾವು ನಿಶ್ಚಿತವಾಗಿಯೂ ಇತಿಹಾಸದ ಪುಟದಲ್ಲಿ ಸೇರಬಹುದೇನೋ ಅನ್ನುವಂಥ ಆತಂಕ ಅವ್ರಿಗದ. ಯಾಕಂದ್ರೆ ಉಮೇಶ್ ಕತ್ತಿ ಅವರಷ್ಟು ದಿಟ್ಟತನ ಆಗಿರ್ಬೋದು, ಜಾನ್ಮೆ ಆಗಿರ್ಬೋದು, ಈಗಿರುತ್ತಿರುವಂಥ ನಿಖಿಲ್ ಅವರಾಗಿರ್ಬೋದು, ಅವ್ರ ಮಗ ಮತ್ತು ಈಗ ನಮ್ಮ ರಮೇಶ್ ಕತ್ತಿಯವರಾಗಿರ್ಬೋದು. ಬಟ್ ಎ ಬಿ ಪಾಟೀಲಲ್ಲಿ ಮಾತ್ರ ರಾಜಕೀಯ ಜಾಣತನ ಅನುಭವ ಎಲ್ಲ ಅದ. ಇವ್ರು ಏನು ಮಾಡ್ಬೋದು ಕುತೂಹಲದ ಈ ಸದ್ನೆಲ್ಲ. ಯಾಕಂದ್ರೆ ಹೀರಾ ಕಳೆದುಕೊಂಡು ಏನು ಹೆಜ್ಜೆ ಹಿಂದಿಡ್ತಾರೆ, ಅದು ಹಿಂದೆ ಸರಿದು ಬಿಡ್ತಾರೆ ಚುನಾವಣೆಯಿಂದ. ಇಲ್ಲ ಇದು ನಮ್ಮ ಶಕ್ತಿ ತೋರಿಸುವಂಥ ಸಮಯ ಆಗ್ಯದ, ನಾವು ನಮ್ಮ ಶಕ್ತಿ ತೋರಿಸೋಣ ಅಂತ ಎಲೆಕ್ಷನ್ ಮಾಡ್ತಾರೆ. ಈಗಾಗಲೇ ಜಾರಕಿಹೊಳಿ ಮತ್ತು ನಮ್ಮ ಜೊಲ್ಲೆ ಅವರಂತೆ ರೆಡಿ ಆಗಿದ್ದಾರೆ, ಎಲೆಕ್ಷನ್ಗೆ ಬಂದು ರೆಡಿನ, ಕಾಂಪ್ರಮೈಸ್ ಬಂದು ರೆಡಿನ ಅನ್ನುವಂಥ ಹಂತಕ್ಕೆ ಬಂದಿದ್ದಾರೆ. ಈ ದಿಶೆಯಲ್ಲೇ ಹೀರಾ ಕೈ ಬಿಟ್ಟು ಹೋದ ಮೇಲೆ ಈಗ ನಮ್ಮ ಈ ಕತ್ತಿ ಮತ್ತು ನಮ್ಮ ಎ ಬಿ ಪಾಟೀಲರ ನಡೆ ಏನು ಅನ್ನೋದು ಕುತೂಹಲ ಮೂಡಿಸ್ಲಿಕ್ಕತ್ತದ. ಬಟ್ ಒಂದು ಅಂದಾಜಿನ ಪ್ರಕಾರ ಭಾಳಷ್ಟು ಜನ ಹೇಳೋ ಪ್ರಕಾರ